ನೈಋತ್ಯ ರೈಲ್ವೆಯ ಸಮಸ್ತ ಸಹೋದ್ಯೋಗಿ ಮಿತ್ರರಿಗೆ ವಂದನೆಗಳು. ಸ್ನೇಹಿತರೆ, ನಾನು ಗಣೇಶ್ ಬಿಲ್ಲವಯಂ, ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೆನರ್ ಯೂನಿಯನ್ ಸೌತ್ ವೆಸ್ಟರ್ನ್ ಝೋನ್ನ ಅಧ್ಯಕ್ಷನಾಗಿದ್ದೇನೆ. ಆತ್ಮೀಯರೇ, ಈ ವಿಡಿಯೋದ ಒಂದು ಉದ್ದೇಶ ತುಂಬ ಸ್ಪಷ್ಟವಾಗಿದೆ. ಸ್ನೇಹಿತರೆ, ಬ್ರಿಟಿಷರಿಂದ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ. ಆದರೆ ಭಾರತೀಯ ರೈಲ್ವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಶೋಷಿತ ವರ್ಗ, ತುಳಿತಕ್ಕೊಳಗಾದ ವರ್ಗದವರಿಗೆ 187 ವರ್ಷಗಳಾದರೂ ಸಹ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಸೊ ಆ ನಿಜವಾದ ಸ್ವಾತಂತ್ರ್ಯ ಇವತ್ತು ಸಿಕ್ಕಿದೆ ಸ್ನೇಹಿತರೆ. ಅದು ಹೇಗೆ ಅಂತ ನೀವು ಕೇಳ್ಬೋದು. ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನಲ್ಲಿದೆ. ಈ ಬಾರಿ ಭಾರತೀಯ ರೈಲ್ವೆಯಲ್ಲಿ ಮಾನ್ಯತೆಗಾಗಿ ನಡೆಯುವ ಕಾರ್ಮಿಕ ಸಂಘಟನೆಗಳ ಚುನಾವಣೆಯಲ್ಲಿ SBE 3 ಅಂತ ಏನು ಕರಿತೀವಿ, ಅದರಲ್ಲಿ ಒಂದು ಶೋಷಿತ ವರ್ಗದ ಸಂಘಟನೆ ಹೆಸರು ಜೋರಾಗಿ ಕೇಳಿ ಬರ್ತಾ ಇತ್ತು ಭಾರತದಾದ್ಯಂತ. ಅದೇ ನಮ್ಮ AIRTU, ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೆನರ್ ಯೂನಿಯನ್. ಸೊ ಇದು ರಿಜಿಸ್ಟರ್ಡ್ ಅಂಡರ್ 1926 ಟ್ರೇಡ್ ಯೂನಿಯನ್ ಆಕ್ಟ್ ಅಂತ ರಿಜಿಸ್ಟರ್ ಆಗಿರುವಂಥ ಒಂದು ಸಂಘಟನೆ. ಅಕ್ಟೋಬರ್ 24ರ ಒಳಗೆ ಭಾರತದ 13 ಝೋನಲ್ಗಳಲ್ಲಿ ನಾವು ನಮ್ಮ ನಾಮನಿರ್ದೇಶನವನ್ನು ಮಾಡಿದ್ವಿ. ಸೊ ಆದರೆ 29 ಅಕ್ಟೋಬರ್ 2024ರಂದು ನಮ್ಮ AIRTU ಸಂಘಟನೆ ಫೈನಲ್ ಮಾಡೆಲ್ ಲಿಸ್ಟ್ನ 1.1 ಅನ್ನು ಉಲ್ಲಂಘನೆ ಮಾಡಿದೆ ಅಂತ ಹೇಳಿಬಿಟ್ಟು ರೈಲ್ವೆ ಬೋರ್ಡು ನಮಗೆ ಒಂದು ಲೆಟರನ್ನು ಕೊಡುತ್ತೆ, ನಾವು ಕ್ಲಾರಿಫಿಕೇಷನನ್ನು ಕೇಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು 13 ಝೋನ್ನ PCPOಗಳಿಗೆ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದೇವೆ. ಆದರೂ ಸಹ ನಮಗೆ ಅನುಮಾನ ಇತ್ತು. ಯಾಕಂತೇಳಿದರೆ ಸ್ನೇಹಿತರೆ, ನೀವು ಇತಿಹಾಸ ಪುಟಗಳನ್ನು ತಿರುಗಿ ನೋಡಿ. ರಾಜಾದಿರಾಜರ ಕಾಲದಿಂದ ಇಲ್ಲಿಯ ತನಕ ಶೋಷಿತ ವರ್ಗಕ್ಕೆ, ಹಿಂದುಳಿದವರಿಗೆ ಮುನ್ನೆಲೆಗೆ ಬರಲಿಕ್ಕೆ ಯಾರೂ ಬಿಟ್ಟಿಲ್ಲ. ಅವರನ್ನು ಅವರ ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಂಡಿದ್ದಾರೆ ವಿನಃ ಬೆಳೆಸಿದ ಇತಿಹಾಸಗಳಿಲ್ಲ ಸ್ನೇಹಿತರೆ. ಅದೇ ರೀತಿ ಸೊ ನಾವು ಈ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ನಮಗೆ ಅವಕಾಶ ಕೊಡುವುದಿಲ್ಲ ಎನ್ನುವಂಥ ನಿರ್ಧಾರ ನಾವು ಮೊದಲೇ ಮಾಡಿದ್ದೀವಿ. ಸೊ ಅದಕ್ಕಾಗಿ ನಾವು ಅವತ್ತೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ನಮಗೆ ಆಶಯವಿರುವುದು ಭಾರತೀಯ ಸಂವಿಧಾನ ಹಾಗೂ ಈ ದೇಶದ ಸ್ಪಷ್ಟವಾದಂಥ ನ್ಯಾಯಯುತವಾದಂಥ ಕಾನೂನು ವ್ಯವಸ್ಥೆ. ಸೊ ಇದರ ಮೊರೆಯನ್ನು ಹೋಗಿದ್ದೀವಿ ನಾವು. ಸೊ ಇದೇ ಪ್ರಕಾರ ನಾವು ಕೆಲವೊಂದು ಕೋರ್ಟ್ಗಳಲ್ಲಿ, ಹೈಕೋರ್ಟ್ಗಳಲ್ಲಿ ಸೊ ನಾವು ಆ ಕೇಸನ್ನು ಫೈಲ್ ಮಾಡಿದ್ವಿ, ಅಥವಾ ನಾವು ಒಂದು ನ್ಯಾಯವನ್ನು ಕೇಳ್ಕೊಂಡು ಹೋಗಿದ್ವಿ. ಸೊ ಅದಕ್ಕೆ ಸರಿಯಾಗಿ ಇವತ್ತು ರಿಸಲ್ಟ್ ಸಿಕ್ಕಿದೆ. ಆದರೆ ಮೊನ್ನೆ 11ನೇ ತಾರೀಕು ಏನು ಪರಿಶೀಲನೆ ಇದೆ. ಸೊ ಅದರಲ್ಲಿ ಎಲ್ಲ ಝೋನಲ್ಲೂ ಸಹ AIRTUವನ್ನು ರಿಜೆಕ್ಟ್ ಮಾಡಲಾಗಿತ್ತು. ಬಟ್ ಈ ವಿಷಯ ತಿಳಿದಿರುವಂಥ ನಾವು ಮೊದಲಾಗಿ ಕಾನೂನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೀವಿ. ಸೊ ಅದೇ ಪ್ರಕಾರವಾಗಿ ಇವತ್ತು ಮಾನ್ಯ ಮುಂಬೈನ ಹೈಕೋರ್ಟ್ ನಮಗೊಂದು ಐತಿಹಾಸಿಕ ಒಂದು ನ್ಯಾಯವನ್ನು ಕೊಡಿಸಿದೆ ಶೋಷಿತರಿಗೆ. ಇದು ನಮಗೆ ಸಿಕ್ಕಿದಂಥ ನ್ಯಾಯ ಅಲ್ಲ, ಭಾರತೀಯ ರೈಲ್ವೆಯಲ್ಲಿ ಶೋಷಣೆಗೊಳಗಾದಂಥ ಸರ್ವರಿಗೂ ಸಿಕ್ಕಿದಂಥ ನ್ಯಾಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಆಡ್ಕೊಳ್ಳೋರು, ಕಾಲೆಳೆಯೋರು ತುಂಬ ಜನ ಇರ್ತಾರೆ. ಸೊ ಎಲ್ಲಿ ತನಕ ತುಳಿಯೋರು ಇರ್ತಾರೆ ಸ್ನೇಹಿತರೆ, ಅಲ್ಲಿ ತನಕ ಬೆಳೆಯುವಂಥ ಛಲ ಮೂಡುತ್ತೆ. ಸೊ ಖಂಡಿತ 2014ರಿಂದ 10 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಒಂದೇ, ಬದಲಾವಣೆ. ಯಾಕಂತೇಳಿದ್ರೆ ಎಲ್ಲಿ ಬದಲಾವಣೆ ಇದೆ ಅಲ್ಲಿ ವಿಕಾಸವಾಗುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊತೀನಿ. ಸೊ ಅದೇ ರೀತಿ ಇವತ್ತು ಮಾನ್ಯ ಮುಂಬೈ ಹೈಕೋರ್ಟ್ ನಮಗೆ ಆದೇಶ ಕೊಟ್ಟಿದೆ. ಸೊ ನಮಗೊಂದು ತೀರ್ಪು ಕೊಟ್ಟಿದೆ. ಅಂತೆಯೇ ರೈಲ್ವೆ ಬೋರ್ಡ್ನ ಚುನಾವಣಾ ಕಮಿಟಿ ಏನಿದೆ ಹಾಗೂ ಎಲ್ಲ ಝೋನನ್ನ PCPOಗಳಿಗೆ ಆದೇಶವನ್ನು ಹೊರಡಿಸಿದೆ. ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೆನರ್ ಯೂನಿಯನ್ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸುವ ಎಲ್ಲ ಅರ್ಹತೆಯನ್ನು ಪಡೆದಿದೆ. ಸೊ ಇವರಿಗೆ ನೀವು ಅವಕಾಶವನ್ನು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಾನ್ಯ ಕೋರ್ಟ್ ನಮಗೆ ಆದೇಶ ಕೊಟ್ಟಿದೆ. ಇದು ಐತಿಹಾಸಿಕ ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಭಾರತೀಯ ರೈಲ್ವೆಯ ಇತಿಹಾಸದಲ್ಲಿ D ಗ್ರೂಪ್, C ಗ್ರೂಪ್ ನೌಕರರ ಡ್ಯೂಟಿಯಲ್ಲಿರುವ ಕಾರ್ಮಿಕರ ಒಂದು ಸಂಘಟನೆ ಇವತ್ತು ಚುನಾವಣೆಗೆ ಸ್ಪರ್ಧಿಸ್ತಿದೆ ಸ್ನೇಹಿತರೆ. ಇದೆಲ್ಲವೂ ಸಹ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ತ್ಯಾಗ, ನಿಮ್ಮೆಲ್ಲರ ಹೋರಾಟ. ಸೊ ಈಗಾಗಲೇ ಕೆಲವೊಂದು ಝೋನಲ್ಲಿ ಆಲ್ರೆಡಿ ಆದೇಶ ಹೊರಡಿದೆ. ಏನಂತ ಹೇಳಿದ್ರೆ ಫೈನಲ್ ಏನಿದೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ AIRTU ಲಿಸ್ಟ್ ಆಲ್ರೆಡಿ ಬಂದಿದೆ, ಚಿಹ್ನೆನೂ ಸಹ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಸೌತ್ ವೆಸ್ಟರ್ನ್ ರೈಲ್ವೆ ಮತ್ತು ಎಲ್ಲ ಝೋನಲ್ಲೂ ಸಹ ಬರುತ್ತೆ. ಸೊ ಖಂಡಿತ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಒಗ್ಗಟ್ಟಿನಿಂದ ಏನು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ಸೊ ತುಳಿಯೋರು ಇರಬೇಕು, ನಾವು ಬೆಳೀತಾ ಇರ್ತೀವಿ. ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇದು ನಿಮಗೆ ಸಿಕ್ಕಂಥ ಜಯ. ಸೊ ಎಲ್ಲರೂ ಸಹ ಒಗ್ಗಟ್ಟಾಗಿ ಈ ಬಾರಿಯ ಚುನಾವಣೆಯಲ್ಲಿ ಬದಲಾವಣೆಯನ್ನು ತರೋಣ. ಸೊ ಕ್ರಾಂತಿಕಾರಿ ಯುವ ಸಂಘಟನೆಯಾದ AIRTU ಜೊತೆ ನಿಮ್ಮೆಲ್ಲರೂ ಕೈ ಜೋಡಿಸಿ, ಸೊ ಟ್ರ್ಯಾಕ್ ಮೇಂಟೆನರ್ ಇರ್ಬೋದು, ಆಪ್ರೇಟಿಂಗ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಇರ್ಬೋದು, ಪಾಯಿಂಟ್ಸ್ಮನ್ಗಳಿರ್ಬೋದು, ಎಲ್ಲರೂ ಇರ್ಬೋದು. ಸೊ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ, ಇದೊಂದು ಯಜ್ಞ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಇದರಲ್ಲಿ ನಾವು ಭಾಗವಹಿಸಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳೋಣ. ಸೊ
ಇರುವಿಕೆಯನ್ನು ಕಾಯುವ ಅವಶ್ಯಕತೆ ಇಲ್ಲ. ಸೊ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇತಿಹಾಸ ಇಷ್ಟೇ, ಇವತ್ತು ಪ್ರೆಸೆಂಟು ಇಷ್ಟೇ ನಡೀತಿರೋದು. ನೀನು ಕೇಳದೆ ಒಂದು ಹುಲ್ಲು ಕಡ್ಡಿ ಸಹ ಸಿಗುವುದಿಲ್ಲ, ಅಂತೆ ಒಂದು ಮಗು ಒಳದೆ ತನ್ನ ತಾಯಿ ಹಾಲನ್ನು ಸಹ ಕೊಡುವುದಿಲ್ಲ. ಸೊ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಎಲ್ಲರೂ ಶಿಕ್ಷಿತರಿದ್ದೀರಾ, ದಯವಿಟ್ಟು ಕೇಳುವಂಥ ಪ್ರಶ್ನಿಸುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಸೊ ಬಲಿಷ್ಠವಾದ ಸಂಘಟನೆ ಭಾರತೀಯ ರೈಲ್ವೆಯಲ್ಲಿ ಯುವಕರ ಒಂದು ಸಂಘಟನೆಯಾದ ART ಜೊತೆ ಕೈ ಜೋಡಿಸಿ ಎಲ್ಲರೂ ಚುನಾವಣೆಗೆ ಸಜ್ಜಾಗಿ. ಸೊ ARTನ ಸಪೋರ್ಟರ್ಸ್ ಯಾರೆಲ್ಲ ಇದ್ದೀರಾ, ಸೊ ಯಾರ್ಯಾರು ಈ ಒಂದು ಕಿಚ್ಚನ್ನು ಒಳಗಡೆ ಹಚ್ಕೊಂಡಿದ್ದೀರಾ, ಸೊ ನಾಳೆಯಿಂದನೇ ಕಾರ್ಯಪ್ರವೃತ್ತರಾಗಿ. ಸೊ ನಿಮ್ಮ ಹೋರಾಟದ ಕಿಚ್ಚು ಇಡೀ ದೇಶಾದ್ಯಂತ ಹರಡಲಿ. ಸೊ ಈ ಬಾರಿ ಚುನಾವಣೆಯಲ್ಲಿ ART ಉನ್ನತ ಮಟ್ಟದ ಒಂದು ವಿಜಯವನ್ನು ಸಾಧಿಸಲಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ನಮಸ್ಕರಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ.